ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ NMMS ಪರೀಕ್ಷೆಗೆ ಸಂಬಂಧಿಸಿದಂಥ 2023-24 ಸಾಲಿನ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದಂಥ ಜನವರಿ 2024 ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸುದೀರ್ಘವಾದಂಥ 4 ತರಗತಿಗಳು ನಡೆಸ್ಕೊಟ್ಟಿದ್ದೀನಿ. ಹಾಗೆ ಇದು ಅಂತಿಮ ತರಗತಿಯಾಗಿ ಉಳಿದ ಪ್ರಶ್ನೆಗಳು 75ನೇ ಪ್ರಶ್ನೆಯಿಂದ 90ನೇ ಪ್ರಶ್ನೆಗಳು ಯಾವ ರೀತಿ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಈಗ ಇಲ್ಲಿ 75ನೇ ಪ್ರಶ್ನೆಯಲ್ಲಿದೆ. 20 years ago my age was 1/3 of my present age, then my present age year is. 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗಿನ ನನ್ನ ವಯಸ್ಸಿನ 3ನೇ ಒಂದು ಭಾಗವಾಗಿತ್ತು. 20 ವರ್ಷಗಳ ಹಿಂದೆ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಯಾವ ರೀತಿ ಇದನ್ನು ನಾನು ಬಿಡಿಸಬೇಕು, ಇಲ್ಲಿ ಕೊಟ್ಟಿರೋಂಥ ಆಯ್ಕೆಗಳನ್ನ ನಾವು ಗಮನಿಸಬೇಕಾಗುತ್ತೆ. 20 ವರ್ಷಗಳ ಹಿಂದೆ ಇಲ್ಲಿ ಕೊಟ್ಟಿರೋಂಥ ಆನ್ಸರ್ನ ನಾನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋದಾಗ ಸಿ ಆಯ್ಕೆ ಬಂದಾಗ ಇಲ್ಲಿ 30 ಅಂತ ತೋರಿಸ್ತಾ, 20 ವರ್ಷಗಳ ಹಿಂದೆ ಅಂದಾಗ 10 ವರ್ಷ ಆಗಿತ್ತು. ಈ 10 ವರ್ಷಗಳ ಒಂದು ಭಾಗ, ಹಾಗಾದರೆ ನನ್ನ ಈಗಿನ ವಯಸ್ಸು ವರ್ಷಗಳಲ್ಲಿ ಅಂದರೆ 30, ಈಗ ನನ್ನ ವಯಸ್ಸು 30 ಇರುತ್ತೆ. 20 ವರ್ಷಗಳಂದಾಗ ನನ್ನ ವಯಸ್ಸು 20 ಇರುತ್ತೆ. 20 ವರ್ಷಗಳ ವಯಸ್ಸಿಗೂ ಮತ್ತು ಈಗಿನ ವಯಸ್ಸಿಗೂ 1:3 ಅಂದರೆ 3ನೇ ಒಂದು ಭಾಗ ಆಗಿರುತ್ತೆ. ಆದ್ದರಿಂದ ಇದರ ಒಂದು ಉತ್ತರ ಸಿ ಅಂತ ನಾವು ಹೇಳಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸು ಅನುಪಾತ 5:7 ಆಗಿದೆ. ಕ್ಯೂನ ಈಗಿನ ವಯಸ್ಸು ಮತ್ತು ಪಿನ 6 ವರ್ಷಗಳ ನಂತರ ವಯಸ್ಸಿನ ವ್ಯತ್ಯಾಸ 2 ಆದರೆ ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸುಗಳ ಮೊತ್ತ ವರ್ಷಗಳಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ 5:7 ರೆಸ್ಪೆಕ್ಟಿವ್ಲಿ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಕ್ಯೂ ಆ್ಯಂಡ್ ಏಜ್ ಆಫ್ ಪಿ ಆಫ್ಟರ್ ದ 6 years ಈಸ್ 2, ದೆನ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಪಿ ಆ್ಯಂಡ್ ಕ್ಯೂ ಇನ್ ದ ಇಯರ್ಸ್ ಅಂತ ಹೇಳಿದ್ದಾರೆ. ಇದು ಅನುಪಾತ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ. ರೇಷಿಯೋ ಆ್ಯಂಡ್ ಪ್ರೊಪೋರ್ಷನಲ್ಗೆ ಸಂಬಂಧಪಟ್ಟಂಥ ಒಂದು ಲೆಸನ್. ದಿಸ್ ಕ್ವಶನ್ಸ್ ಇಸ್ ಬಿಲಾಂಗ್ಸ್ ಟು ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್. ಫಸ್ಟ್ ನಾವೇನು ಮಾಡಬೇಕು, 5:7 ಅಂದಾಗ 5 + 7 = 12. ಈಗ ಪಿ ಮತ್ತು ಕ್ಯೂಗಳ ಒಂದು ಅನುಪಾತ ನಾವು ಕಂಡುಹಿಡಿಬೇಕಾದ್ರೆ ಇಲ್ಲಿರೋಂಥ ಒಂದು ವಯಸ್ಸುಗಳನ್ನು ನಾವು ಪರಿಗಣನೆ ಮಾಡಬೇಕು. ಇಲ್ಲಿ ಕೊಟ್ಟಿರೋಂಥ ಆನ್ಸರಲ್ಲಿ ಮೊದಲನೇ ಆನ್ಸರ್ನೇ ನಾವು ಸಾಲ್ವ್ ಮಾಡ್ತಾಯಿದ್ದೀವಿ. 5 + 7 = 12 ಆಗುತ್ತೆ. ಈಗ ನಾನು ಮೊದಲನೇ ಒಬ್ಬ ವ್ಯಕ್ತಿಯ ಒಂದು ಪಿನ ಒಂದು ವಯಸ್ಸನ್ನು ಕಂಡುಹಿಡಬೇಕಂದ್ರೆ ಪಿ = 5/12. ಒಟ್ಟು ಇಲ್ಲಿ 12 ಇದೆ, ಇಲ್ಲಿ ಪಿ ಒಂದು ಅನುಪಾತ 5 ಅಂತ ನಾವು ತೆಗೆದುಕೊಳ್ಬೇಕು. 5/12 × 48, ಇಲ್ಲಿ ಕೊಟ್ಟಿರೋಂಥ ಆನ್ಸರ್ನ 48 ನೋಡಿದಾಗ 12 × 48 4 ಟೈಮ್ ಡಿವೈಡ್ ಆಗುತ್ತೆ. 5 × 4 = 20. ನೆಕ್ಸ್ಟ್ ಕ್ಯೂದು 7 ಆದರೆ 7/12 × 48, 12 / 48 = 4, 7 × 4 = 28. 6 ವರ್ಷಗಳ ನಂತರ ಅಂತ ಹೇಳ್ತಾ ಇದ್ದಾರೆ. 6 ವರ್ಷಗಳ ನಂತರ ಇವರ ಒಂದು ವಯಸ್ಸಿನ ಒಂದು ವ್ಯತ್ಯಾಸ ಪಿನ 6 ವರ್ಷಗಳ ನಂತರ ಹೇಳ್ತಾರೆ. ಪಿ ತಡ 20 ಇದೆ, 6 ವರ್ಷಗಳ ನಂತರ 26 ಆಗುತ್ತೆ. ಮತ್ತು ಈಗಿನ ಒಂದು ಕ್ಯೂನ ವಯಸ್ಸು 28 ಅಂದಾಗ ಇವರಿಬ್ಬರ ಒಂದು ವ್ಯತ್ಯಾಸ 2 ವರ್ಷಗಳಾಗಿರುತ್ತೆ. ಹಾಗಾಗಿ ಈ ರೀತಿ ನಾವು ಈ ಒಂದು ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋದಾಗ ಇಲ್ಲಿ ಕೊಟ್ಟಿರೋಂಥ ಆನ್ಸರ್ನ ನಾವು ಪರಿಗಣಿಸಿ ನಾವು ಈ ಒಂದು ಹಂತದಲ್ಲಿ ನಾವು ಪ್ರಶ್ನೆಗಳನ್ನ ನಾವು ಬಿಡಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ಉತ್ತರ ಯಾವುದಾಗಿರುತ್ತೆ, 48 ಅಂದರೆ ಏನದು ಇದರ ಒಂದು ಆಪ್ಷನ್ಸ್ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಒಬ್ಬ ತಂದೆಯು ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು. 2 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ ಮಗನ ಈಗಿನ ವಯಸ್ಸು ವರ್ಷಗಳಲ್ಲಿ ಅಂತ ಕೇಳಿದ್ದಾರೆ. ಎ ಫಾದರ್ ಈಸ್ 24 years older than his son. 2 years hence father's age will be between the twice the age of his son. Then the present age of his son in the year is. ಯಾವ ರೀತಿ ಬಿಡಿಸ್ಬೇಕು ನೋಡೋಣ. ಇಲ್ಲಿ ಕೊಟ್ಟಿರೋಂಥ ಒಂದು ಆನ್ಸರ್ನ ನಾವು ಪರಿಗಣಿಸಬೇಕಾಗತ್ತೆ. ಇದು ಕೆಲವೊಂದು ಸಂದರ್ಭದಲ್ಲಿ ಕ್ಲಿಷ್ಟವಾದಂಥ ಕೆಲವೊಂದು ಪ್ರಶ್ನೆಗಳು ಸರಳ ಅಂತ ಅನ್ಸೋದು ಸಹ ಇದನ್ನು ಬಿಡಿಸ್ಬೇಕಾದ್ರೆ ನಾವು ಆಲೋಚನೆ ಮಾಡಿ ಇದನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯನ ಇಂಥ ಒಂದು ಪ್ರಶ್ನೆಗಳು ತೆಗೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಉತ್ತರ 22 ಅಂತೇಳಿ ನಾವು ಇಲ್ಲಿ ಕೊಟ್ಟಿರೋಂಥ ಆನ್ಸರ್ನ ನಾವು ಪರಿಗಣಿಸಿ 22 ಬರುತ್ತೆ. 22 + 2 = 24 ಆಗುತ್ತೆ. ಒಬ್ಬ ತಂದೆಯು ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು ಅಂತ ಇಲ್ಲಿ 2 ವರ್ಷಗಳ ಬಳಿಕ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ ಮಗನ ವಯಸ್ಸಿನ 2ರಷ್ಟು ಒಂದಾಗಿರುತ್ತದೆ. 24 48. ಹಾಗಾಗಿ ಇವರ ಒಂದು ಅನುಪಾತವನ್ನು ಗಮನಿಸಿ ಇವರ ಒಂದು ವಯಸ್ಸನ್ನು ನಾವು ಲೆಕ್ಕಾಚಾರ ಮಾಡಿದಾಗ
ಡಿ ಇದರ ಒಂದು ಉತ್ತರ ಆಗಿರುತ್ತೆ. ಬಂದೆ ಮುಂದಿನ ಒಂದು ಪ್ರಶ್ನೆಗಳು 78ರಿಂದ 80 ಈ ರೀತಿ ಇದೆ. ಪೇಪರ್ ಫೋಲ್ಡ್ ಮಾಡಿ ರಂಧ್ರವನ್ನು ಮಾಡಿದಾಗ ಅದು ನಂತರ ಓಪನ್ ಮಾಡಿದಾಗ ಯಾವ ರೀತಿ ಅದರ ಒಂದು ಛಾಯಾಪ್ರತಿ ಕಾಣುತ್ತೆ ಅಂತ ನೋಡಬೇಕು. ಇನ್ ದ ಫಾಲೋಯಿಂಗ್ ಕ್ವಶನ್ ಎ ಶೀಟ್ ಆಫ್ ದ ಪೇಪರ್ ಇಸ್ ಫೋಲ್ಡೆಡ್ ಪಂಚೆಡ್ ಅಂಡ್ ಎ ಪಾರ್ಟ್ ಆಫ್ ಇಟ್ ಈಸ್ ಕಟ್ಸ್ ಶೇಡೆಡ್ ರೀಜನ್ ಅಂಡ್ ಆಲ್ ದೀಸ್ ಆರ್ ಶೋ ಬೈ ಫಿಗರ್ಸ್. ಸೆಲೆಕ್ಟ್ ದ ಆನ್ಸರ್ ಫ್ರಮ್ ದ ಗಿವನ್ ಫೋರ್ ಆಲ್ಟರ್ನೇಟಿವ್. ನೌ ಹೌ ಡಸ್ ಅಪಿಯರ್ ಇಫ್ ದ ಪೇಪರ್ ಈಸ್ ಅನ್ಫೋಲ್ಡೆಡ್. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಚಿ ರಂಧ್ರ ಮಾಡಿರುವುದನ್ನು ಮತ್ತು ಕತ್ತರಿಸಿದ ಭಾಗವನ್ನು ಛಾಯೆಗೊಳಿಸಿದ ಭಾಗ, ಇಲ್ಲೇನಿದು ಛಾಯಾಗೊಳಿಸಿದ ಭಾಗ ಅಂದಾಗ ಇದನ್ನು ಫೋಲ್ಡಿಂಗ್ ಮೆಥಡ್ಸ್ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ ಫೋಲ್ಡ್ ಈ ಥರ ಮಾಡಬೇಕು. ಸೆಕೆಂಡ್ ಫೋಲ್ಡು ಸೆಂಟ್ರಿಗೆ ಅಂದರೆ ಬಾಟಮಿಂದ ಟಾಪ್ ಸೈಡ್ ಮಾಡಬೇಕು. ಆನಂತರ 2 ರಂಧ್ರ ಮಾಡಬೇಕು ಅಂತ ತೋರಿಸ್ತಾ. ಇದರ ಒಂದು ಉತ್ತರ ಯಾವ ರೀತಿ ಇರುತ್ತೆ ಅಂತ ನಾವು ಓಪನ್ ಮಾಡಿ ನೋಡಿದಾಗ ಗಮನಿಸಬೇಕಾಗುತ್ತೆ. ಇಲ್ಲಿ 4 ಉತ್ತರಗಳಿದೆ. ಈ 4 ಉತ್ತರಗಳಲ್ಲಿ ಯಾವುದು ಸರಿಯಾದಂಥ ಉತ್ತರ? ಅಲ್ಲಿ ನಾವು 2 ಫೋಲ್ಡ್ ಮಾಡಿದ್ದೀವಿ. ಇಲ್ಲಿ 2 ಫೋಲ್ಡ್ ಮಾಡಿರೋದ್ರಿಂದ ಅದು ಈ ಸೈಡ್ ಬರಬೇಕು ಮತ್ತು ಈ ಸೈಡ್ ಎರಡೂ ಭಾಗದಲ್ಲಿ ಬರಬೇಕಾಗಿದೆ. ಇದು ಮತ್ತು ಇದು ಈ ಒಂದು ರಂಧ್ರಕ್ಕೆ ಪ್ರತಿಫಲನವಾಗಿ ಪ್ರತಿ ರಂಧ್ರಗಳು ಬರಬೇಕಾಗುತ್ತೆ. ಇಲ್ಲಿ 2 ಮಾಡೋದ್ರಿಂದ ಇಲ್ಲಿ ಸೆಂಟ್ರಿಗೆ ಡಬಲ್ ಫೋಲ್ಡ್ ಆಗಿರೋದ್ರಿಂದ ಒಟ್ಟು 4 ರಂಧ್ರಗಳು ಇಲ್ಲಿ ಬರಬೇಕು ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ 4 ರಂಧ್ರಗಳು ಯಾವುದ್ಯಾವುದು ಅಂತೇಳಿ ನೋಡಿದಾಗ ನಮ್ಮ ಉತ್ತರ ಗೊತ್ತಾಗ್ತಾ ಇದೆ. ಕರೆಕ್ಟ್. 4 ಪ್ಲಸ್ ಇದು ಡಬಲ್ ಆಗುತ್ತೆ. ಇಲ್ಲಿ 4 ಸೈಡ್ ಬರುತ್ತೆ, ಯಾಕೆಂದರೆ ಇಲ್ಲೊಂದು ಪಾಯಿಂಟ್ ಫೋಲ್ಡ್ ಆಗಿರುತ್ತೆ, ಇಲ್ಲೊಂದು ಫೋಲ್ಡ್ ಆಗಿರುತ್ತೆ. ಹಾಗಾಗಿ 4 ಈ ಮಧ್ಯಭಾಗದ ರಂಧ್ರ 4 ಇರುತ್ತೆ, ಇದು ಡಬಲ್ ಆಗಿರುತ್ತೆ. ಒಟ್ಟು ನಮಗೆ 6 ರಂಧ್ರಗಳು ಬರಬೇಕಾಗುತ್ತೆ. ಹಾಗಾಗಿ ಬಿ ಅನ್ನೋದು ಇದರ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ಟ್ರಯಾಂಗಲ್ನ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಫೋಲ್ಡ್ ಮಾಡಿದ್ದಾರೆ ಮತ್ತು ಟಾಪಿಂದ ಬಾಟಮ್ಗೆ ಫೋಲ್ಡ್ ಮಾಡಿದ್ದಾರೆ. ಇಲ್ಲೊಂದು ಶೇಡ್ ಕಟಿಂಗ್ ಈ ಥರ ಮಾಡಿದ್ದಾರೆ ಮತ್ತು ಇಲ್ಲೊಂದು ರಂಧ್ರ ಬಂದಿದೆ. ಹಾಗಿದ್ರೆ ಇಲ್ಲಿ ಬರೋಂಥದ್ದು ಯಾವುದು? ಒಟ್ಟು 2, ಇದು ಒಂದಿರೋದು 2 ಭಾಗ ಆಗಿದೆ, 2 ಇರೋದು 4 ಭಾಗ ಆಗಿದೆ. ಹಾಗಾಗಿ ಇದು 4 ಭಾಗ ಬರೋವಂಥ ಚಿತ್ರ ನೋಡಿದಾಗ ಇಲ್ಲಿ ಈ ಒಂದು ಚಿತ್ರ, ಈ ಒಂದು ಚಿತ್ರ, ಈ 2 ಚಿತ್ರದಲ್ಲಿ ಯಾವುದು ನಮಗೆ ಹೋಲಿಕೆ ಆಗುತ್ತೆ. ಹಾಗೆ ಇಲ್ಲಿ ರಂಧ್ರಗಳು ಸಹ 1, 2 ಇಲ್ಲೂ ಸಹ ಇದು ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಈ ಬಿ ಮತ್ತು ಸಿ ಇವೆರಡರಲ್ಲಿ ಯಾವುದು ಅಂತೇಳಿ ನಾವು ಗಮನಿಸಬೇಕಾಗುತ್ತೆ. ಗಮನಿಸಿದಾಗ ಇದರ ಒಂದು ಶೇಡಿಂಗ್ ನೋಡಿದಾಗ ಇದು ಲಾಂಗ್ ಇರೋದ್ರಿಂದ ನಮಗೆ ಡಿ ಅನ್ನೋದು ಇದರ ಒಂದು ಉತ್ತರ ಆಗಿರುತ್ತೆ. ಇಲ್ಲಿಂದ ಮತ್ತು ಇಲ್ಲಿಂದ ಸ್ವಲ್ಪ ಡಿಫ್ರೆನ್ಸ್ ಇರೋದನ್ನು ನಾವು ಗಮನಿಸಬೇಕಾಗುತ್ತೆ. ಡಿಫ್ರೆನ್ಸ್ ಆದಾಗ ಇದು ಲೆಂತ್ ಇರೋದ್ರಿಂದ ಈ ಲೆಂತ್ ಇಲ್ಲಿ ಕಾಣ್ತಾ ಇರ್ತೀವಿ. ಹಾಗಾಗಿ ಡಿ ಇದರ ಒಂದು ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ನೆಕ್ಸ್ಟ್, ಟಾಪಿಂದ ಸೆಂಟ್ರಿಗೆ, ಬಾಟಮಿಂದ ಸೆಂಟ್ರಿಗೆ ಮತ್ತು ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿದರೆ ಇಲ್ಲಿ 2 ರಂಧ್ರಗಳು ಮಾಡಿದ್ದಾರೆ. 2 ರಂಧ್ರಗಳು ಮಾಡಿದಾಗ ಎಷ್ಟು ಇಲ್ಲಿ ರಂಧ್ರಗಳು ಪ್ರತಿಫಲಿತ ಆಗುತ್ತೆ ಅಂತೇಳಿ ನಾವು ಗಮನಿಸಬೇಕು. ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ರಿಫ್ಲೆಕ್ಟ್ ಆಗಬೇಕಾಗುತ್ತೆ. ಇಲ್ಲಿ ಸೆಂಟ್ರದು ಇಲ್ಲಿ ಯಾವುದು ಬರ್ತಾಯಿಲ್ಲ. ಹಾಗಾಗಿ ಒಂದು ಸ್ಟ್ರೈಟ್ ಲೈನಲ್ಲಿ ಬಂದಂಗೆ ರಂಧ್ರಗಳು ಇಲ್ಲಿ ಬಂದಿದೆ. 80ನೇದಕ್ಕೆ ಸಿ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಮೊದಲ 2 ಚಿತ್ರಗಳಿಗೆ ಸಂಬಂಧಿಸಿದಂತೆ ಏನು ಸಾದೃಶ್ಯ ಇದೆ, ಹಾಗೆ 3ನೇ ಚಿತ್ರಕ್ಕೆ ಯಾವ ಒಂದು ಸಾದೃಶ್ಯಲ್ಲಿ ಬರುತ್ತೆ ನೋಡಬೇಕು. ಇಲ್ಲಿ ಲೈನ್ಸ್ ಎಕ್ಸ್ಟೆಂಡ್ ಆಗಿದೆ, ಇಲ್ಲಿ ಟಾಪಿಗೆ ಬಂದಿದೆ, ಇದು ಈ ಸೈಡ್ ಹೋದೆ, ಈ ಸೈಡ್ ಹೋದೆ. ಹಾಗೆಯೇ ಇಲ್ಲಿ ಸಹ 4 ಭಾಗಗಳು ಎಕ್ಸ್ಟೆಂಡ್ ಆಗಬೇಕು. 4 ಭಾಗಗಳು ಎಕ್ಸ್ಟೆಂಡ್ ಆದಾಗ ಎಲ್ಲೆಲ್ಲಿ ಇಲ್ಲಿ ಸರ್ಕಲ್ಸನ್ನು ಹಾಕಿದ್ದಾರೆ ಅಂತ ಇಲ್ಲಿ ಟ್ರಯಾಂಗಲ್ಗೆ ಇಲ್ಲಿ 3 ಇದೆ, ಹಾಗೆ ನಮಗೆ 4 ಇರಬೇಕು. ಮತ್ತು ಯಾವ್ಯಾವ ಸೈಡ್ ಎಕ್ಸ್ಟೆಂಡ್ ಆಗಿದೆ ಅಂತ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಒಂದು ಈ ಲೈನ್ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ, ಇದು ಇಲ್ಲಿ ಎಕ್ಸ್ಟೆಂಡು, ಇದು ಇಲ್ಲಿ ಎಕ್ಸ್ಟೆಂಡು, ಇದು ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಎಕ್ಸ್ಟೆಂಡ್ ಆದ ನಂತರ ಇದು ಎಲ್ಲವೂ ಸಹ ನೆಕ್ಸ್ಟು ಲೈನ್ಗೆ ಇದು ಸೆಂಟ್ರಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಟೆಂಡ್ ಆದಾಗ ಇಲ್ಲೊಂದು ಸರ್ಕಲ್, ಇಲ್ಲಿ ಎಕ್ಸ್ಟೆಂಡ್ ಆದಾಗ
ಇಲ್ಲಿ ಎಕ್ಸ್ಟೆಂಡ್ ಆದಾಗ ಇಲ್ಲೊಂದು ಸರ್ಕಲ್ಲು ಇಲ್ಲೊಂದು ಸರ್ಕಲ್ ಇಲ್ಲೊಂದು ಸರ್ಕಲ್ ಬರಬೇಕಾಗುತ್ತೆ. ಆ ರೀತಿ ಒಂದು ಸರ್ಕಲ್ ಬಂದಿರುತ್ತೆ ಒಂದು ಚಿತ್ರನ ಗಮನಿಸಿದಾಗ ನಮಗೆ ಬಿ ಅನ್ನೋದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇದಕ್ಕೆ ಇದು ಆಪೋಸಿಟ್ ಬಂದಿದೆ, ಹಾಗೆ ಇದಕ್ಕೆ ಇದು ಆಪೋಸಿಟು ಇನ್ಸೈಡು ಮತ್ತು ಔಟ್ಸೈಡ್ ಬಂದಿದೆ. ಇನ್ಸೈಡು ಔಟ್ಸೈಡು ಬಂದಿರೋದ್ರಿಂದ ಇದರ ಒಂದು ಉತ್ತರ ಇದು ಸರಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಇಲ್ಲಿ 3 ಲೈನ್ಸ್ ಇದೆ, 4 ಲೈನ್ಸ್ ಇದೆ, ಇಲ್ಲಿ ಪಂಚಭುಜಾಕೃತಿ. ಇಲ್ಲಿ ಒಂದು ಕಡಿಮೆ ಆಯಿತು, ಇಲ್ಲಿ 3 ಲೈನ್ಸ್ ಬಂತು. ಸ್ಟ್ರೈಟ್ ಇರೋದು ಕ್ರಾಸಿಂಗ್, ಉದ್ದ ಗೆರೆ ಇರೋದು ಅಡ್ಡ ಗೆರೆ ಆಗಿ ಬದಲಾಗಿದೆ. ಹಾಗೆಯೇ ಇಲ್ಲಿ 5 ಇರೋದು 4 ಆಗಿದೆ. ಇಲ್ಲೂ ಸಹ ಇಲ್ಲಿ 5 ಇದೆ. 5 ಅಂದಾಗ ನಾವೇನು ಮಾಡಬೇಕು, ಒಂದು ಇದಕ್ಕಿಂತ ಒಂದು ಕಡಿಮೆ ಭಾಗ ಇದ್ದಾಗ ಅಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಭಾಗ ಇದೆ, ಅದೇ ಎಕ್ಸಾಗಾನ್ ಷಡ್ಭುಜಾಕೃತಿ ಇರೋಂಥ ಒಂದು ಆಕೃತಿ ಆಗಬೇಕು. ಇಲ್ಲಿ 1 2 3 4 ಇದೆ, 4 ಇರೋದ್ರ ಬದಲಾಗಿ ಒಂದು ಎಕ್ಸ್ಟ್ರಾ ಬರಬೇಕು. ಇಲ್ಲಿ ಅಡ್ಡಗೆರೆ ಇರೋದು ಉದ್ದ ಲೈನ್ ಬರಬೇಕು. ಹಾಗಾಗಿ ನಮಗೆ ಯಾವುದೋ ಒಂದು ಉತ್ತರ ಅಂತೇಳಿ ಪರಿಗಣಿಸಿದಾಗ 1 2 3 4 5 ಲೈನ್ಸ್ ಇರೋಂಥದ್ದು ಅಡ್ಡಗೆರೆ ಇರೋದು ಇದೊಂದೇ ನಮಗೆ. ಹಾಗಾಗಿ ನಮಗೆ ಉತ್ತರ ಗೊತ್ತಾಗ್ತಾಯಿದೆ, ಬಿ ಅನ್ನೋದು ಇದರ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ. ಚಿತ್ರವನ್ನು ಗಮನಿಸಿ. ಏನೇನಾಗಿದೆ, ಟ್ರಯಾಂಗಲ್ಲು ಹೊರಟೋಗಿದೆ, ಟ್ರಯಾಂಗಲ್ ಬದಲಾಗಿ ಒಳಭಾಗಕ್ಕೆ ಬಂದಿದೆ, ಸರ್ಕಲ್ಲು ಹಾಗೆ ಉಳ್ಕೊಂಡಿದೆ, ಅಡ್ಡಗೆರೆ ಇದೆ, ಬಿಗ್ ಸರ್ಕಲ್ಲು ಸ್ಮಾಲ್ ಸರ್ಕಲ್ಲು ಒಂದು ಚೌಕಾಕೃತಿ. ಹಾಗೆ ಇದು ಏನಾಗಬೇಕು ಅಂತೇಳಿ ಗಮನಿಸಬೇಕಾಗತ್ತೆ. ಗಮನಿಸಿದಾಗ ನಮ್ಮ ಒಂದು ಉತ್ತರ ಯಾವುದು ಅಂತೇಳಿ ನೀವು ಈಗಾಗಲೇ ನಿರೀಕ್ಷೆಯನ್ನು ಮಾಡಿರ್ಬೋದು. ಇಲ್ಲಿ ಲೈನ್ಸ್ ಬಂದಿದೆ, ಅದೇ ಥರ ಲೈನ್ಸ್ ಅಡ್ಡಗೆರೆನೇ ಬಂದಿರೋಂಥದ್ದು ನಾವು ಗಮನಿಸಬೇಕಾಗತ್ತೆ. ಇದು ಅಡ್ಡಗೆರೆ, ಇದು ಎಲ್ಲವೂ ಸಹ ಅಡ್ಡಗೆರೆನೇ ಇದೆ. ಇಲ್ಲಿ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಅಂದಾಗ ಇನ್ಸೈಡ್ ನಮಗೆ ಇಲ್ಲಿ ಸರ್ಕಲ್ಲು, ಇನ್ಸೈಡು ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಇನ್ಸೈಡ್ ನಮಗೆ ಟ್ರಯಾಂಗಲ್ ಇರೋಂಥದ್ದನ್ನ ನಾವು ನೋಡಬೇಕಾಗತ್ತೆ. ಇನ್ಸೈಡ್ ಟ್ರಯಾಂಗಲ್ ಇರೋದು ಗಮನಿಸಿದಾಗ ಈ 4ರಲ್ಲಿ ಇದೊಂದು ಎ ಕಾಣ್ತಾ ಇದೆ, ಮತ್ತು ಯಾವುದೋ ಕಾಣ್ತಾ ಇದೆ ಗಮನಿಸಿ. ಹಾಗೆ ಟ್ರಯಾಂಗಲು ಹಾಗೆ ಉಳ್ಕೊಂಡಿದೆ, ಸರ್ಕಲ್ಲು ಔಟ್ಸೈಡ್ ಟ್ರಯಾಂಗಲು ಹಾಗೆ ಉಳ್ಕೊಂಡಿದೆ. ಇಲ್ಲಿ ಉತ್ತರ ಎಲ್ಲವೂ ಸಹ ಟ್ರಯಾಂಗಲ್ಲೇ ಆಗಿರೋದ್ರಿಂದ ಟ್ರಯಾಂಗಲ್ ನೋಡಬೇಕು. ಹಾಗೆ ಇಲ್ಲಿ ಸರ್ಕಲ್ಲು ಕೊಟ್ಟಿರೋ ಸರ್ಕಲ್ಲು ಇಲ್ಲಿ ಎಷ್ಟು ಗೆರೆ ಇದೆ, 1 2 3 ಇದೆ, ಇಲ್ಲಿ 1 2 3 ಇದೆ. ಇಲ್ಲಿ ಟ್ರಯಾಂಗಲ್ ಕೊಟ್ಟಿರೋದ್ರಿಂದ ಇದು ಸುತ್ತ ಆಗ್ತಾ, ಇಲ್ಲಿ ಸರ್ಕಲ್ ಇರೋದ್ರಿಂದ ಇಲ್ಲೂ ಸಹ ಒಳಮುಖದಲ್ಲಿ ಸರ್ಕಲ್ಲೇ ಇರಬೇಕು. ಹಾಗಾಗಿ ಉತ್ತರ ಡಿ ಅಂತ ನೋಡ್ಬೋದು. ಮುಂದಿನ ಒಂದು ಪ್ರಶ್ನೆ. ಇದು ಹೇಳಿಕೆಯ ಆಧಾರಿತವಾದಂಥ ಒಂದು ಪ್ರಶ್ನೆ ಆಗಿರುತ್ತೆ. ಆ ಹೇಳಿಕೆಗಳನ್ನು ನಾವು ತೀರ್ಮಾನ ಮಾಡಬೇಕು. ಅಲ್ಲಿ ಕೊಟ್ಟಿರೋಂಥ ಹೇಳಿಕೆಗಳನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಇದನ್ನು ಇಮೇಜ್ ಮಾಡಬೇಕು, ಗ್ರಹಿಸಿ ಉತ್ತರ ಕೊಡಬೇಕು. ಕೆಳಗೆ ಕೊಟ್ಟಿರೋ ಹೇಳಿಕೆಗೆ ಸರಿ ಎಂದು ಭಾವಿಸಿ ಯಾವ ನಿರ್ಣಯಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ. ಹೇಳಿಕೆಗಳು ಎಲ್ಲ ಬೈಕ್ಗಳು, ಎಲ್ಲ ಬೈಕ್ಗಳು ಕಾರುಗಳು, ಅಂದರೆ ಎಲ್ಲ ಬೈಸಿಕಲ್ಗಳು ಕಾರುಗಳೇ ಆಗಿರುತ್ತೆ. ಎಲ್ಲ ಕಾರುಗಳು ಬೈಸಿಕಲ್ ಅಂತಲೇ ಅರ್ಥ. ನಿರ್ಣಯ 1, ಎಲ್ಲ ಕಾರುಗಳು ಬೈಕ್ಗಳಾಗಿರುತ್ತೆ, ಎಲ್ಲ ಬೈಕ್ಗಳು ಬೈಸಿಕಲ್ ಆಗಿದೆ. ಇವೆರಡರಲ್ಲಿ ಯಾವ ಸರಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. 1 ಮತ್ತು 2 ಸರಿ, 1 ಸರಿ 2 ತಪ್ಪು, 1 ತಪ್ಪು 2 ಸರಿ, 1 ಮತ್ತು 2 ಸಹ ತಪ್ಪಾಗಿದೆ ಅಂತ ನಮ್ಮ ಉತ್ತರ ಈಗಾಗಲೇ ಗೊತ್ತಾಗಿದೆ. ಏನದು ಇದರ ಉತ್ತರ? 2 ಸಹ ಸ್ಟೇಟ್ಮೆಂಟ್ ಸರಿ. ಎಲ್ಲ ಬೈಸಿಕಲ್ ಕಾರುಗಳಾಗುತ್ತೆ, ಎಲ್ಲ ಕಾರುಗಳು ಆಗಿದ್ರೆ ಏನಾಗಬೇಕು, ಬೈಸಿಕಲ್ಲೇ ಆಗಬೇಕು, ಬೈಕ್ಗಳಾಗಬೇಕು. ಹಾಗಾಗಿ ಎ ಉತ್ತರ ಇಲ್ಲಿ ಸರಿಯಾಗಿದೆ. ಆಲ್ ಬೈಸಿಕಲ್ಸ್ ಆರ್ ಬೈಕ್ಸ್, ಆಲ್ ಬೈಕ್ಸ್ ಆರ್ ಕಾರ್ಸ್, and that means all bicycles are is equal to all cars. All cars are bicycles, because the option is conclusion in here given the conclusion all cars are bikes, all bikes are bicycles. Answer is both first and second are correct. And then next question is 85. ಕೆಲವು ಪಕ್ಷಿಗಳು ಕೋಗಿಲೆಗಳು, ಎಲ್ಲ ಕೋಗಿಲೆಗಳು ನವಿಲುಗಳು. ಇದನ್ನು ಅರ್ಥ ಮಾಡಿಕೊಡು. ಕೆಲವು ಪಕ್ಷಿಗಳು ಕೋಗಿಲೆಗಳ, ಎಲ್ಲ ಪಕ್ಷಿಗಳಿಗೂ ಇಲ್ಲಿ ಕೋಗಿಲೆಗಳಾಗಿಲ್ಲ ಅಂತ. ಹಾಗಾಗಿ ಮತ್ತು ಎಲ್ಲ ಕೋಗಿಲೆಗಳು ನವಿಲುಗಳಾಗಿದೆ. ನಿರ್ಣಯ ಕೆಲವು ಪಕ್ಷಿಗಳು ನವಿಲುಗಳು ಸರಿ, ಕೆಲವು ಪಕ್ಷಿಗಳು ನವಿಲಾಗಿರುತ್ತೆ. ಎಲ್ಲ ಕೋಗಿಲೆಗಳು ಪಕ್ಷಿಗಳಾಗಿರುತ್ತೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾನೆ. ಯಾವುದು ಉತ್ತರ ಸರಿ? 1 ಮತ್ತು 2 ಸರಿ, 1 ಸರಿ 2 ತಪ್ಪು, 1 ಸರಿ 2 ಸರಿ, 1 ಮತ್ತು 2
ತಪ್ಪು. ಯಾವುದು ಇದು? ಕೆಲವು ಪಕ್ಷಿಗಳು ಕೋಗಿಲೆಗಳಾಗಿದೆ. ಕೆಲವು ಪಕ್ಷಿಗಳು ಅಷ್ಟೇ ಕೋಗಿಲೆಗಳಾಗಿದೆ, ಆದರೆ ಎಲ್ಲ ಕೋಗಿಲೆಗಳು ಏನಾಗಿದೆ? ನವಿಲುಗಳಾಗಿದೆ. ಹಾಗಾಗಿ ಕೆಲವು ಪಕ್ಷಿಗಳು ನವಿಲುಗಳು ಆಗಿರುತ್ತೆ. ಕೆಲವು ಪಕ್ಷಿಗಳಲ್ಲಿ ಕೋಗಿಲಾಗಿದೆ, ಆ ಕೋಗಿಲೆಗಳು ನವಿಲಾಗಿರುತ್ತೆ. ಎಲ್ಲ ಕೋಗಿಲೆಗಳು ಪಕ್ಷಿಗಳು. ಹಾಗಾಗಿ 1 ಮತ್ತು 2 ಸರಿ ಅನ್ನೋದು 1 ಸರಿ 2 ತಪ್ಪು. ಎಲ್ಲ ಕೋಗಿಲೆಗಳು ನವಿಲುಗಳಾಗಿರುತ್ತೆ. ಇಲ್ಲಿ ಬಿ 1 ಸರಿ. ಎರಡನೇ ಸ್ಟೇಟ್ಮೆಂಟ್ ಆಗಿರುತ್ತೆ, ಎಲ್ಲ ಕೋಗಿಲೆಗಳು ಪಕ್ಷಿಗಳು ಅನ್ನೋದು ಇಲ್ಲಿ ಸರಿ ಅಂತ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸಮ್ ಬರ್ಡ್ಸ್ ಆರ್ ಕುಕ್ಸ್, ಆಲ್ ಕುಕ್ಸ್ ಆರ್ ಪಿಕಾಕ್ಸ್. ಕನ್ಕ್ಲೂಷನ್ ಈಸ್ ಸಮ್ ಬರ್ಡ್ಸ್ ಆರ್ ಪಿಕಾಕ್ಸ್, ಆಲ್ ಕುಕ್ಸ್ ಆರ್ ಬರ್ಡ್ಸ್. ಹಾಗಾಗಿ ಸೆಕೆಂಡ್ ಒನ್ ಈಸ್ ಫಸ್ಟ್ ಈಸ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಈಸ್ ರಾಂಗ್. ಮುಂದಿನ ಒಂದು ಪ್ರಶ್ನೆ. ಈ ಒಂದು ಸ್ಟೇಟ್ಮೆಂಟ್ನ ಓದಿ ನಾವೊಂದು ರೇಖಾಚಿತ್ರ ನಾವು ರಚನೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ರೇಖಾಚಿತ್ರನ ನಾವು ರಚನೆ ಮಾಡ್ಕೊಂಡಾಗ ಸ್ನೇಹಾಳು ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ ಮತ್ತು ಶ್ವೇತಾಳಿಗಿಂತ ಕುಳ್ಳಾಗಿದ್ದಾಳೆ. ತಾರಾಳು ಪ್ರೇಮಾಳಿಗಿಂತ ಕುಳ್ಳಾಗಿದ್ದಾಳೆ, ಆದರೆ ರೇಖಾಳಿಗಿಂತ ಎತ್ತರವಾಗಿದ್ದಾಳೆ. ಇವರನ್ನು ಅವರ ಎತ್ತರಕ್ಕೆ ಅನುಗುಣವಾಗಿ ನಿಲ್ಲಿಸಿದಾಗ ನಿಲ್ಲಲು ಹೇಳಿದರೆ ಮಧ್ಯದಲ್ಲಿ ಬರೋರು ಯಾರು? ನಾವೊಂದು ರೇಖಾಚಿತ್ರನ ಹಾಕ್ಬೇಕು. ಮೊದಲು ಇಲ್ಲಿ ನೋಡಿ, ಸ್ನೇಹ ಪ್ರೇಮಗಿಂತ ಎತ್ತರವಾಗಿದ್ದಾಳೆ, ಸರಿ. ಶ್ವೇತಾಗಿಂತ ಕುಳ್ಳಾಗಿದ್ದಾಳೆ. ಶ್ವೇತ ಏನಾಗಬೇಕು? ಸ್ನೇಹಗಿಂತ ಎತ್ತರವಾಗಿದ್ದಾಳೆ ಅಂತೇಳಿ ನಾವು ಲೈನ್ ಹೇಳ್ತಿದ್ದೀವಿ. ತಾರಾ ಪ್ರೇಮಾಳಗಿಂತ ಕುಳ್ಳಾಗಿದ್ದಾಳೆ. ತಾರಾ ಈ ಪ್ರೇಮಗಿಂತ ಕುಳ್ಳಾಗಿದ್ದಾಳೆ, ಇದಕ್ಕಿಂತ ಚಿಕ್ಕದಾಗಿದ್ದಾಳೆ. ಆದರೆ ರೇಖಾಳಿಗಿಂತ ಎತ್ತರವಾಗಿದ್ದಾಳೆ. ತಾರಾ ಪ್ರೇಮಗಿಂತ ಕುಳ್ಳಕ್ಕಿದ್ದಾಳೆ, ರೇಖಾಗಿಂತ ಎತ್ತರವಾಗಿದ್ದಾಳೆ. ಈ ಒಂದು ರೇಖಾಚಿತ್ರ ನಾವು ಡ್ರಾ ಮಾಡಿದ್ರೆ ಇಲ್ಲಿರೋಂಥ ಕ್ವಶನ್ಸ್ಗೆ ನಾವು ಆನ್ಸರ್ನ ಮಾಡ್ಬೋದು. ಇವರನ್ನು ಅವರ ಎತ್ತರಕ್ಕೆ ಅನುಗುಣವಾಗಿ ಸಾಲಿನಲ್ಲಿ ನಿಲ್ಲಲು ಹೇಳಿದ್ದಾರೆ. ಮಧ್ಯದಲ್ಲಿ ಇರೋರು ಯಾರು? ನೋಡಿರಿ, ಹೈಟ್ ವೈಸ್ ನಾವು ಇಲ್ಲಿ ನಿಲ್ಲಿಸಿದ್ವಿ. ಹೈಟ್ ವೈಸ್ ನಿಲ್ಲಿಸಿದಾಗ ಫಸ್ಟ್ ಎಲ್ಲರಿಗಿಂತ ಕೂಡ ರೇಖಾ, ತಾರಾ, ನೆಕ್ಸ್ಟ್ ಪ್ರೇಮ ಬರ್ತಾಳೆ. ಪ್ರೇಮ ಆದಮೇಲೆ ಸ್ನೇಹ ಬರ್ತಾಳೆ. ಸ್ನೇಹ ಆದಮೇಲೆ ಶ್ವೇತ ಬರ್ತಾಳೆ. ಇವ್ರನ್ನ ಹೈಟ್ ಪ್ರಕಾರ ನಿಲ್ಲಿಸ್ತಾರೆ. ಸೆಂಟ್ರಲ್ ಬರೋಳು ಯಾರು? ಪ್ರೇಮ. ಸ್ನೇಹ ಇಸ್ ಟಾಲರ್ ದೆನ್ ಪ್ರೇಮ. ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಸ್ನೇಹ ಈಸ್ ಟಾಲರ್ ದೆನ್ ಪ್ರೇಮ ಆ್ಯಂಡ್ ಶಾರ್ಟರ್ ದೆನ್ ಶ್ವೇತ. ಸ್ನೇಹ ಈಸ್ ಶಾರ್ಟರ್ ದೆನ್ ಶ್ವೇತ. ತಾರಾ ಈಸ್ ಶಾರ್ಟರ್ ದೆನ್ ಪ್ರೇಮ. ತಾರಾ ಈಸ್ ವೆರಿ ಶಾರ್ಟರ್ ದೆನ್ ಪ್ರೇಮ and but taller than Rekha. The one who comes in middle, if they are asked to stand a line according to the height wise, we arrange the height wise. Prema is the center. She is standing in the center. ಇವರ ಮಧ್ಯದಲ್ಲಿ ಬರೋಳು ಯಾರು? ಪ್ರೇಮ. ಹಾಗಾಗಿ ಉತ್ತರ ಯಾವುದು? ಸಿ ಅನ್ನೋದು ಇಲ್ಲಿ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ. ಇದು ಸಹ ನಾವು ರೇಖಾಚಿತ್ರನ ಆಧರಿಸಿ ನಾವು ಚಿತ್ರನ ರಚನೆ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತೇಳಿ ನೋಡಿ. ಇಲ್ಲಿ ಎ ಬಿ ಸಿ ಡಿ ಮತ್ತು ಇ ಇವರು ವೃತ್ತಾಕಾರದ ಕೊಡಂತೆ. ಎ ಬಿ ಸಿ ಡಿ ಆರ್ ಸಿಟ್ಟಿಂಗ್ ಅರೌಂಡ್ ದ ಸರ್ಕಲ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಇಲ್ಲಿ ಈ ಥರ ಕೂತಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಆಧಾರಿತವಾಗಿ ನಾವು ಇದನ್ನು ಪಾಯಿಂಟ್ಸ್ನ ಮಾಡಬೇಕಾಗುತ್ತೆ. ಎ ಎಂಬುವರು ಡಿನ ಬಲಭಾಗದಿಂದ ಎರಡನೇ ಸ್ಥಾನದಲ್ಲಿ ಕೂತಿರ್ತಾರೆ. ಡಿ ಅನ್ನೋ ಫಸ್ಟ್ ನಾವು ಡಿನ ಮಾರ್ಕ್ ಮಾಡೋಣ. ಎಲ್ಲರೂ ಸರಿ ಒಂದು ಡಿ ಮಾರ್ಕ್ ಮಾಡಿ. ಅವರಿಂದ ಎರಡನೇ ಸ್ಥಾನದಲ್ಲಿ ಈ ಇದ್ದಾಳೆ ಅಂದರೆ ಫಸ್ಟ್ ಪ್ಲೇಸ್ ಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿ ಇವಳನ್ನ ರೈಟ್ ಸೈಡ್ ಅಂತ ಹೇಳಿದ್ರೆ ಇದು ರೈಟ್ ಸೈಡಿಂದ ಈನ ಇಲ್ಲಿ ಕುಳಿತಿದ್ದೀವಿ. ಸಿ ಎಂಬವರು ಈನ ಬಲಭಾಗದಿಂದ ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಸಿ ಈನ ಬಲಭಾಗ, ಈಯಿಂದ ರೈಟ್ ಸೈಡ್ ಬಂದಾಗ ಹಿಂಗೆ ಬರುತ್ತೆ, ಪ್ರದಕ್ಷಿಣೆ ದಿಕ್ಕಲ್ಲಿ ಬರುತ್ತೆ. ಈಯಿಂದ ಎರಡನೇ ಸ್ಥಾನದಲ್ಲಿ ಇಲ್ಲಿ ಬಂದಾಗ ಸಿ ಇಲ್ಲಿ ಕೂತಿದ್ದಾಳೆ ಅಂತೇಳಿ ಇಲ್ಲಿ ನಾನು ಸಿ ಮಾರ್ಕ್ ಮಾಡಿದ್ದೀನಿ. ಎ ಎಂಬವರು ಡಿನ ಅವರ ಅಕ್ಕಪಕ್ಕದಲ್ಲಿ ಕುಳಿತಾರೆ. ಡಿ ಅಕ್ಕಪಕ್ಕದಲ್ಲಿ ಕೂತಿಲ್ಲ ಅಂದಾಗ ಆಪೋಸಿಟ್ ಇಲ್ಲಿ ಉಳಿದಿರೋ ಪ್ಲೇಸ್ ಯಾವುದು? ಇದು ಮತ್ತು ಇವೆರಡೇ ಪ್ಲೇಸ್ ಆದ್ದರಿಂದ ಪಕ್ಕದಲ್ಲಿ ಕೂತಿಲ್ಲ ಅಂದಾಗ ನಾನು ಆಪೋಸಿಟಲ್ಲಿ ಎ ಆಯಿತು. ಇನ್ನು ಉಳಿದಿರೋರು ಯಾರು? ಎ ಸಿ ಡಿ ಇ ಆಯಿತು. ಇನ್ನು ಉಳಿದಿರೋರು ಬಿ ಅಂತೇಳಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಮುಂದಿನ ಒಂದು ಪ್ರಶ್ನೆನ ಗಮನಿಸಿ. ಎ ಅವರ ಬಲಭಾಗದಲ್ಲಿ ಕುಳಿತಿರೋರು ಯಾರು? ರೈಟ್ ಸೈಡ್. ಎಯಿಂದ ಬಲಭಾಗದಲ್ಲಿ ಕೂತಿರೋರು ಯಾರು? ಸಿ. ಈ ಒಂದು ಚಿತ್ರವನ್ನು ನಾವು ಇದ್ದರೆ ಎರಡು ಪ್ರಶ್ನೆ ಸುಲಭವಾಗಿ ಮಾರ್ಕ್ಸ್ ತೆಗೆದುಕೊಳ್ಬೋದು. ಸಿ ಇದರ ಒಂದು ಉತ್ತರ ಇರುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ. ಡಿ ಮತ್ತು ಇಗಳ ಮಧ್ಯೆ ಕುಳಿತಿರೋರು ಯಾರು? ಡಿ ಮತ್ತು ಇಗಳ ಮಧ್ಯೆ ಕೂತಿರೋರು ಇನ್ ಬಿಟ್ವೀನ್ ಡಿ ಆ್ಯಂಡ್ ಇ ಸಿಟ್ಟಿಂಗ್ ಆರ್ ಬಿ. ಆನ್ಸರ್ ಈಸ್ ಆಪ್ಷನ್ಸ್ ಈಸ್ ಎ. ನೆಕ್ಸ್ಟ್ ಕೊಟ್ಟಿರುವಂಥ ಸಂಖ್ಯಾ ಶ್ರೇಣಿಯಲ್ಲಿ 6ರ ನಂತರ ಮತ್ತು 3ರ ಮೊದಲು ಬರುವ 4ಗಳು ಯಾವುದಿದು?
6ರ ನಂತರ ಬರಬೇಕು, 3ರ ಮೊದಲು ಬರಬೇಕು. ಈ ಒಂದು ನಂಬರ್ನ ನಾನು ರೀಅರೇಂಜ್ ಬರ್ದೀನಿ. 6ರ ನಂತರ 6 ಮತ್ತು 3ರ ನಡುವೆ 4 ಕೂತಿದ್ದಾರೆ ಅನ್ನೋ ಅರ್ಥ ಇದು. ಹಾಗಾಗಿ 6 4 3 6 4 3 6 4 3 6 4 3 ಇಲ್ಲಿ 4 6 ಮತ್ತು 3ರ ಮಧ್ಯೆ ಇದೆ ಅನ್ನೋದನ್ನು ಕಾನ್ಸೆಪ್ಟ್ ಈ ಕ್ವಶನ್. ಆದ್ದರಿಂದ ಎಷ್ಟು ಆ ರೀತಿ ನಂಬರ್ಸ್ ರಿಪೀಟ್ ಆಗಿದೆ? 1 2 3 4 4 ಬಾರಿ ಬಂದಿದೆ. ಬಿ ಇದರ ಒಂದು ಆಪ್ಷನ್ಸ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ. ಕೊಟ್ಟಿರುವ ಸಂಖ್ಯಾಶ್ರೇಣಿಯ 2 ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಒಟ್ಟು ಸರಿ ಸಂಖ್ಯೆಗಳೆಷ್ಟು? 2 ಅವಿಭಾಜ್ಯ ಸಂಖ್ಯೆಗಳು. ಇನ್ ದ ಗಿವನ್ ನಂಬರ್ ಸೀಕ್ವೆನ್ಸ್ ದ ಟೋಟಲ್ ನಂಬರ್ ಆಫ್ ದ ಈವನ್ ನಂಬರ್ಸ್ ಅಪಿಯರ್ ಬಿಟ್ವೀನ್ ದ 2 ಪ್ರೈಮ್ ನಂಬರ್ಸ್ ಈಸ್. 2 ಪ್ರೈಮ್ ನಂಬರ್ಗಳ ಮಧ್ಯೆ ಇರೋಂಥ ಈವನ್ ನಂಬರ್ ಯಾವುದು? ಇಲ್ಲಿ ನೋಡಿದ 1 ನಮ್ಗೆ ಗೊತ್ತಿದೆ. ಈವನ್ ನಂಬರ್ ಅಂದರೆ ಯಾವುದು, ಹ್ಯಾಡ್ ನಂಬರ್ ಅಂದರೆ ಯಾವುದು, ಪ್ರೈಮ್ ನಂಬರ್ ಅಂದರೆ ಏನು, ಕಾಂಪೋಸಿಟ್ ನಂಬರ್ ಯಾವುದು ಅಂತ ಗೊತ್ತಿರೋದ್ರಿಂದ ಇಲ್ಲಿ 2 5 ಇದು ಪ್ರೈಮ್ ನಂಬರ್ಸು. 3 ಇಲ್ಲಿ ಕಾಣ್ತಾ ಇದು ಪ್ರೈಮ್ ನಂಬರು. 5 ಮತ್ತು 3 ಮಧ್ಯೆ ಇವೆರಡು ಪ್ರೈಮ್ ನಂಬರ್ ಮಧ್ಯೆ ಇರೋಂಥದ್ದು ಈವನ್ ನಂಬರ್, ಭಾಜ್ಯ ಸಂಖ್ಯೆ ಅಂದರೆ ಅಥವಾ ಸರಿ ಸಂಖ್ಯೆ ಅಂತಲೇ ಹೇಳ್ಬೋದು. ಇದು ಸರಿ ಸಂಖ್ಯೆ, ಸಮ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಹೇಳ್ಬೋದು. ನೆಕ್ಸ್ಟ್ 3 ಮತ್ತು 1 ಮಧ್ಯೆ ಇದು ಅವಿಭಾಜ್ಯ ಬಂತು. ಇವೆರಡರ ಮಧ್ಯೆ ಬರೋವಂಥದ್ದು 1 ಮತ್ತು 5 ಅವಿಭಾಜ್ಯ ಸಂಖ್ಯೆ, 6 ಅನ್ನೋದು ಭಾಜ್ಯ ಸಂಖ್ಯೆ. 5 ಮತ್ತು 2ರ ಮಧ್ಯೆ ಭಾಜ್ಯ ಸಂಖ್ಯೆ 6 ಇದೆ. ಹೀಗೆ ಭಾಜ್ಯ ಸಂಖ್ಯೆಗಳನ್ನೇ ನಾವು ಲೆಕ್ಕ ಹಾಕಿದೆ. ಒಟ್ಟು ಎಷ್ಟು ಸಮ ಸಂಖ್ಯೆಗಳು ಈವನ್ ನಂಬರ್ಸ್ ಬಂದಿದೆ ಇನ್ ಬಿಟ್ವೀನ್ ದ ಪ್ರೈಮ್ ನಂಬರ್ಸ್ ಅಂದಾಗ 1 2 3 4 5 5 ಬಾರಿ ಅದು ರಿಪೀಟ್ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಆಯ್ಕೆ ಈ ಆಗಿರುತ್ತೆ. ಹೀಗೆ ಒಟ್ಟಾರೆ 2023 ಮತ್ತು 2024 ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು 5 ಹಂತಗಳಲ್ಲಿ ನಾವು ವಿಶ್ಲೇಷಣೆ ಮಾಡುತ್ತಾ ಅದು ಹೇಗೆ ನಾವು ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡಿದ್ದೀವಿ. ಈ ಅವಲೋಕನದ ಜೊತೆಯಲ್ಲಿ ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಒಂದು ವರ್ಕೌಟ್ ಆಗಬೇಕಿಲ್ಲ. ಇಲ್ಲಿ ಕೇಳುವುದರ ಅಷ್ಟೇ ಅಲ್ಲ, ನೀವು ಸಹ ಸ್ವತಃ ಇದನ್ನು ಬರೆದು ಅಭ್ಯಾಸ ಮಾಡಿದಾಗ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ 1ರಿಂದ 90ರ ಪ್ರಶ್ನೆಗಳಲ್ಲಿ ಮೊದಲು ಯಾವ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ಹಂತದಲ್ಲಿ ಮಾತ್ರ ನಮಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಇಲ್ಲ ನಾವು 1ನೇ ಪ್ರಶ್ನೆಯಿಂದ ನಾವು ಉತ್ತರಿಸ್ತಾ ಹೋಗ್ತೀನಿ ಅಂದರೆ ಹಲವಾರು ಕಠಿಣವಾದಂಥ ಪ್ರಶ್ನೆಗಳು ಆರಂಭದಲ್ಲೇ ಇರೋದ್ರಿಂದ ನಾವು ಮೊದಲೇ ಕಠಿಣ ಪ್ರಶ್ನೆ ತೆಗೆದುಕೊಂಡ್ರೆ ಕೊಟ್ಟಿರೋಂಥ 90 ನಿಮಿಷದಲ್ಲಿ ನಾವು ಕೇವಲ ಒಂದು 10ರಿಂದ 15 ಪ್ರಶ್ನೆಗಳು ಮಾತ್ರ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಬಳಸಬೇಕಾದ ತಂತ್ರ ಏನು? ಕೊಟ್ಟಿರೋಂಥ 90 ಪ್ರಶ್ನೆಗಳಿಗೆ ರೇಖಾಚಿತ್ರ ಆಧಾರಿತವಾಗಿರೋಂಥದ್ದು, ಚಿತ್ರ ಸರಣಿಯ ಆಧಾರಿತವಾಗಿರೋಂಥದ್ದು, ಜಲಪ್ರತಿಬಿಂಬ, ಹಾಗೆ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು, ನೆಕ್ಸ್ಟ್ ಛೇದನಾ ಚಿತ್ರಗಳು, ಆನಂತರ ಸಂಯೋಜನೆ ಹೊಂದಿರೋಂಥ ಒಂದು ಚಿತ್ರಗಳು ಅಂದರೆ ಸರ್ಕಲ್ ಇರೋಂಥ ಪ್ರಶ್ನೆಗಳು. ಇವುಗಳನ್ನು ನಾವು ಗಮನಿಸಿ ನಾವು ಉತ್ತರಿಸಿದ್ರೆ ನಾವು ಕನಿಷ್ಠ ಕಡಿಮೆ ಅಂದರೂ 50ರ ಆಸುಪಾಸಿನ ಅಂಕಗಳನ್ನು ನಾವು ಗಳಿಸಬಹುದಾಗಿದೆ. ಮೊದಲು ನಾವು ಚಿತ್ರಸರಣಿಯ ಆಧಾರಿತವಾಗಿರೋಂಥ ಪ್ರಶ್ನೆಗಳು ಸುಮಾರು ಒಂದು 20ರಿಂದ 22 ಪ್ರಶ್ನೆಗಳಿರುತ್ತೆ. ಅದಕ್ಕೆ ಅತ್ಯಂತ ಸುಲಭವಾಗಿ ಉತ್ತರಿಸೋದ್ರೆ 22 ಮಾರ್ಕ್ಸು ನಮ್ಗೆ ಸಿಗುತ್ತೆ. ಇನ್ನು ಉಳಿದಂಥ ನಮ್ಮ ಎಲಿಜಿಬಲ್ ಇರೋಂಥ ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ಒಳ್ಳೆಯ ಟಾಪ್ ಸ್ಕೋರು ಸಹ ನಾವು ಮಾಡೋದ್ರ ಮೂಲಕ ಹೆಚ್ಚು ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ 2023 ಮತ್ತು 2024 ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದನ್ನು ಬಳಸಿಕೊಂಡು ಈ ಒಂದು ವರ್ಷದಲ್ಲಿ ನಡೆಯುವಂಥ NMMS GMAT ಪರೀಕ್ಷೆಯಲ್ಲಿ ಎಲ್ಲರೂ ಯಶಸ್ವಿ ಆಗ್ತೀರಾ ಅಂತ ನಾನು ಸಹ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಹೆಚ್ಚಿನ ಒಂದು ತರಗತಿಯನ್ನು ಅಧ್ಯಯನ GMAT ಸಂಬಂಧಪಟ್ಟಂಥ ಅಧ್ಯಯನ ಮಾಡ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ ಮಾಡುವಂಥ ನಮಸ್ಕಾರ.